ದರ ಏರಿಸೋ ಬಗ್ಗೆ ನಿರ್ಧಾರ ಆಗ್ತಾ ಇದ್ದ ಹಾಗೇನೆ ಬಳ್ಳಾರಿಯಲ್ಲಿ ರೈತರು ತಮಗೆ ಬರಬೇಕಾಗಿರೋ ಕೋಟಿಗಟ್ಟಲೆ ಹಣವನ್ನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷರಿಗೆ ರೈತರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಲಿನ ದರ ಏರಿಸಿದ್ದು ಮಾತ್ರನ ರೈತರಿಗೆ ಕೊಡಲ್ವಾ? ರೊಚ್ಚಿಗೆದ್ದ ರೈತರಿಂದ ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ. ರೈತರ ಆಕ್ರೋಶ, ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ. ಪ್ರತಿಭಟನೆ, ಹಾಲಿನ ಬಾಕಿ ಹಣ ನೀಡುವಂತೆ ಒತ್ತಾಯ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಕೆಎಂಎಫ್ನ ಅಂಗಸಂಸ್ಥೆ ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ. 7 ಕೋಟಿ ರೂಪಾಯಿ ಬಾಕಿ ಹಣ ನೀಡುವಂತೆ ಪ್ರತಿಭಟನೆ. ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ ರೈತರ ಆಕ್ರೋಶದ ಕಟ್ಟೆಯೊಡೆದಿತ್ತು. ಈ ಹಿಂದೆ ರಾಬಕೋವಿ ಹಾಲು ಒಕ್ಕೂಟ ನಷ್ಟದಲ್ಲಿದೆ ಅಂತ ಹೇಳಿ ರೈತರಿಗೆ ನೀಡಬೇಕಿದ್ದ ದರದಲ್ಲಿ ಪ್ರತಿ ಲೀಟರ್ಗೆ ₹1.50 ಕಡಿತ ಮಾಡಲಾಗಿತ್ತು. ಮುಂದೆ ಈ ಹಣ ಕೊಡೋದಾಗಿ ಹೇಳಿದ್ರು. ಆದ್ರೆ ಇದೀಗ 7 ತಿಂಗಳಿಂದ ರಾಬಕೋವಿ ಹಾಲು ಒಕ್ಕೂಟ 7 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದು ಇಷ್ಟು ದಿನವಾದರೂ ರೈತರಿಗೆ ನೀಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ರಾಬಕೋವಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ರೈತರ ಜೊತೆ ಮಾತುಕತೆಗಿಳಿದಾಗ ಮಾತಿಗೆ ಮಾತು ಬೆಳೆದು ದೊಡ್ಡ ವಾಗ್ವಾದವೇ ನಡೆದೋಯ್ತು. ರೈತರನ್ನ ಸಮಾಧಾನಿಸಲು ಭೀಮಾ ನಾಯಕ್ ಹರಸಾಹಸ ಪಟ್ರು. ಅವತ್ತು ಮೆಗಾ ಏನು ನಮ್ಮ ಒಕ್ಕೂಟ ಇದೆ ಅದನ್ನ ಕೊಡ್ತೀವಿ ರೈತರಿಗೆ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದೇ ಪಾಯಿಂಟ್. ಯಾಕಂದ್ರೆ ಇಲ್ಲಿವರೆಗೆ ಒಂದು ದಿವಸಕ್ಕೆ 1,80,000 ಲೀಟರ್ ನಮ್ಮ ಬಳ್ಳಾರಿ ಮತ್ತು ರಾಯಚೂರು, ವಿಜಯನಗರ, ಕೊಪ್ಪಳ ಜಿಲ್ಲೆ ಒಕ್ಕೂಟಕ್ಕೆ ಬರ್ತಾ ಇದೆ. ಒಂದು ದಿವಸಕ್ಕೆ 3 ಲಕ್ಷ ದುಡ್ಡನ್ನ ಹಿಡಿದಿದ್ದಾರೆ. ಇಲ್ಲಿಗೆ 6 ಕೋಟಿ ಹತ್ತತ್ರ 6 ಕೋಟಿ ದುಡ್ಡನ್ನ ರೈತರಿಗೆ ಫಸ್ಟ್ ತಕ್ಷಣ ಜಾರಿ ಆಗಬೇಕು, ಕೊಡಲೇಬೇಕು. ಇನ್ನು ಸರ್ಕಾರ ಹಾಲಿನ ದರ ಏರಿಸಿ ರೈತರಿಗೆ ನೆರವಾಗಿ ನಿಂತಿದೆ. ಈಗ ಹಾಲು ಒಕ್ಕೂಟಗಳು ನಷ್ಟದಲ್ಲಿವೆ. ಲಾಭವಾದಾಗ ರೈತರಿಗೆ ನೆರವಾಗುವ ಕೆಲಸ ಆಗ್ತಿದೆ. ಆದ್ರೆ ಬಾಕಿ ಇರುವ 7 ಕೋಟಿ ಬಗ್ಗೆ ಒಮ್ಮೆಲೆ ಹೇಳೋದಕ್ಕೆ ಆಗಲ್ಲ ಅಂತ ಭೀಮಾ ನಾಯಕ್ ಹೇಳಿದ್ರು. ₹1 ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ ₹4 ಮಾಡಿದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡತಕ್ಕಂಥದ್ದು. ₹4 ಕೊಡಬೇಕನ್ನೋದನ್ನ ಇವತ್ತು ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ. ಆ ₹4 ಏಪ್ರಿಲ್ 1ರಿಂದ ನೇರವಾಗಿ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ಬಾಕಿ ಹಣ ನೀಡದಿರಲು ರಾಬಕೋವಿ ಹಾಲು ಒಕ್ಕೂಟ ನಿರ್ಧರಿಸಿದ್ದು ರೈತರನ್ನ ಸಿಟ್ಟಿಗೇಳಿಸಿತ್ತು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಾಲಿನ ದರ ಏರಿಸೋ ಬಗ್ಗೆ ನಿರ್ಧಾರ ಆಗ್ತಾ ಇದ್ದ ಹಾಗೇನೆ ಬಳ್ಳಾರಿಯಲ್ಲಿ ರೈತರು ತಮಗೆ ಬರಬೇಕಾಗಿರೋ ಕೋಟಿಗಟ್ಟಲೆ ಹಣವನ್ನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷರಿಗೆ ರೈತರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಲಿನ ದರ ಏರಿಸಿದ್ದು ಮಾತ್ರನ ರೈತರಿಗೆ ಕೊಡಲ್ವಾ? ರೊಚ್ಚಿಗೆದ್ದ ರೈತರಿಂದ ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ. ರೈತರ ಆಕ್ರೋಶ, ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ. ಪ್ರತಿಭಟನೆ, ಹಾಲಿನ ಬಾಕಿ ಹಣ ನೀಡುವಂತೆ ಒತ್ತಾಯ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಕೆಎಂಎಫ್ನ ಅಂಗಸಂಸ್ಥೆ ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ. 7 ಕೋಟಿ ರೂಪಾಯಿ ಬಾಕಿ ಹಣ ನೀಡುವಂತೆ ಪ್ರತಿಭಟನೆ. ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ ರೈತರ ಆಕ್ರೋಶದ ಕಟ್ಟೆಯೊಡೆದಿತ್ತು. ಈ ಹಿಂದೆ ರಾಬಕೋವಿ ಹಾಲು ಒಕ್ಕೂಟ ನಷ್ಟದಲ್ಲಿದೆ ಅಂತ ಹೇಳಿ ರೈತರಿಗೆ ನೀಡಬೇಕಿದ್ದ ದರದಲ್ಲಿ ಪ್ರತಿ ಲೀಟರ್ಗೆ ₹1.50 ಕಡಿತ ಮಾಡಲಾಗಿತ್ತು. ಮುಂದೆ ಈ ಹಣ ಕೊಡೋದಾಗಿ ಹೇಳಿದ್ರು. ಆದ್ರೆ ಇದೀಗ 7 ತಿಂಗಳಿಂದ ರಾಬಕೋವಿ ಹಾಲು ಒಕ್ಕೂಟ 7 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದು ಇಷ್ಟು ದಿನವಾದರೂ ರೈತರಿಗೆ ನೀಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ರಾಬಕೋವಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ರೈತರ ಜೊತೆ ಮಾತುಕತೆಗಿಳಿದಾಗ ಮಾತಿಗೆ ಮಾತು ಬೆಳೆದು ದೊಡ್ಡ ವಾಗ್ವಾದವೇ ನಡೆದೋಯ್ತು. ರೈತರನ್ನ ಸಮಾಧಾನಿಸಲು ಭೀಮಾ ನಾಯಕ್ ಹರಸಾಹಸ ಪಟ್ರು. ಅವತ್ತು ಮೆಗಾ ಏನು ನಮ್ಮ ಒಕ್ಕೂಟ ಇದೆ ಅದನ್ನ ಕೊಡ್ತೀವಿ ರೈತರಿಗೆ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದೇ ಪಾಯಿಂಟ್. ಯಾಕಂದ್ರೆ ಇಲ್ಲಿವರೆಗೆ ಒಂದು ದಿವಸಕ್ಕೆ 1,80,000 ಲೀಟರ್ ನಮ್ಮ ಬಳ್ಳಾರಿ ಮತ್ತು ರಾಯಚೂರು,
ವಿಜಯನಗರ ಕೊಪ್ಪಳ ಜಿಲ್ಲೆ ಒಕ್ಕೂಟಕ್ಕೆ ಬರ್ತಾ ಇದೆ. ಒಂದು ದಿವಸಕ್ಕೆ 3 ಲಕ್ಷ ದುಡ್ಡನ್ನ ಹಿಡಿದಿದ್ದಾರೆ. ಇಲ್ಲಿಗೆ 6 ಕೋಟಿ ಹತ್ತತ್ರ 6 ಕೋಟಿ ದುಡ್ಡನ್ನ ರೈತರಿಗೆ ಫಸ್ಟ್ ತಕ್ಷಣ ಜಾರಿ ಆಗಬೇಕು, ಕೊಡಲೇಬೇಕು. ಇನ್ನು ಸರ್ಕಾರ ಹಾಲಿನ ದರ ಏರಿಸಿ ರೈತರಿಗೆ ನೆರವಾಗಿ ನಿಂತಿದೆ. ಈಗ ಹಾಲು ಒಕ್ಕೂಟಗಳು ನಷ್ಟದಲ್ಲಿವೆ. ಲಾಭವಾದಾಗ ರೈತರಿಗೆ ನೆರವಾಗುವ ಕೆಲಸ ಆಗ್ತಿದೆ. ಆದ್ರೆ ಬಾಕಿ ಇರುವ 7 ಕೋಟಿ ಬಗ್ಗೆ ಒಮ್ಮೆಲೆ ಹೇಳೋದಕ್ಕೆ ಆಗಲ್ಲ ಅಂತ ಭೀಮಾನಾಯಕ್ ಹೇಳಿದ್ರು. ₹1 ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ 4 ರೂಪಾಯಿ ಮಾಡಿದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡತಕ್ಕಂಥದ್ದು. 4 ರೂಪಾಯಿ ಕೊಡಬೇಕನ್ನೋದನ್ನ ಇವತ್ತು ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ. ಆ 4 ರೂಪಾಯಿ ಏಪ್ರಿಲ್ 1ರಿಂದ ನೇರವಾಗಿ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ಬಾಕಿ ಹಣ ನೀಡದಿರಲು ರಾಬಕೋವಿ ಹಾಲು ಒಕ್ಕೂಟ ನಿರ್ಧರಿಸಿದ್ದು ರೈತರನ್ನ ಸಿಟ್ಟಿಗೇಳಿಸಿತ್ತು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹಾಲಿನ ದರ ಏರಿಸೋ ಬಗ್ಗೆ ನಿರ್ಧಾರ ಆಗ್ತಾ ಇದ್ದ ಹಾಗೇನೆ ಬಳ್ಳಾರಿಯಲ್ಲಿ ರೈತರು ತಮಗೆ ಬರಬೇಕಾಗಿರೋ ಕೋಟಿಗಟ್ಟಲೆ ಹಣವನ್ನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ಕೆಎಂಎಫ್ ಅಧ್ಯಕ್ಷರಿಗೆ ರೈತರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಲಿನ ದರ ಏರಿಸಿದ್ದು ಮಾತ್ರನ ರೈತರಿಗೆ ಕೊಡಲ್ವಾ? ರೊಚ್ಚಿಗೆದ್ದ ರೈತರಿಂದ ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ. ರೈತರ ಆಕ್ರೋಶ, ಕೆಎಂಎಫ್ ಅಧ್ಯಕ್ಷರಿಗೆ ತರಾಟೆ, ಪ್ರತಿಭಟನೆ, ಹಾಲಿನ ಬಾಕಿ ಹಣ ನೀಡುವಂತೆ ಒತ್ತಾಯ. ಈ ಎಲ್ಲಾ ದೃಶ್ಯ ಕಂಡು ಬಂದಿದ್ದು ಕೆಎಂಎಫ್ನ ಅಂಗಸಂಸ್ಥೆ ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ. 7 ಕೋಟಿ ರೂಪಾಯಿ ಬಾಕಿ ಹಣ ನೀಡುವಂತೆ ಪ್ರತಿಭಟನೆ. ಬಳ್ಳಾರಿಯ ರಾಬಕೋವಿ ಹಾಲು ಒಕ್ಕೂಟದ ಮುಂದೆ ರೈತರ ಆಕ್ರೋಶದ ಕಟ್ಟೆಯೊಡೆದಿತ್ತು. ಈ ಹಿಂದೆ ರಾಬಕೋವಿ ಹಾಲು ಒಕ್ಕೂಟ ನಷ್ಟದಲ್ಲಿದೆ ಅಂತ ಹೇಳಿ ರೈತರಿಗೆ ನೀಡಬೇಕಿದ್ದ ದರದಲ್ಲಿ ಪ್ರತಿ ಲೀಟರ್ಗೆ ₹1.50 ಕಡಿತ ಮಾಡಲಾಗಿತ್ತು. ಮುಂದೆ ಈ ಹಣ ಕೊಡೋದಾಗಿ ಹೇಳಿದ್ರು. ಆದ್ರೆ ಇದೀಗ 7 ತಿಂಗಳಿಂದ ರಾಬಕೋವಿ ಹಾಲು ಒಕ್ಕೂಟ 7 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸಿಕೊಂಡಿದ್ದು ಇಷ್ಟು ದಿನವಾದರೂ ರೈತರಿಗೆ ನೀಡಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ರಾಬಕೋವಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ರೈತರ ಜೊತೆ ಮಾತುಕತೆಗಿಳಿದಾಗ ಮಾತಿಗೆ ಮಾತು ಬೆಳೆದು ದೊಡ್ಡ ವಾಗ್ವಾದವೇ ನಡೆದೋಯ್ತು. ರೈತರನ್ನ ಸಮಾಧಾನಿಸಲು ಭೀಮಾನಾಯಕ್ ಹರಸಾಹಸ ಪಟ್ರು. ಅವತ್ತು ಮೆಗಾ ಏನು ನಮ್ಮ ಒಕ್ಕೂಟ ಇದೆ ಅದನ್ನ ಕೊಡ್ತೀವಿ ರೈತರಿಗೆ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ. 1ನೇ ಪಾಯಿಂಟ್. ಯಾಕಂದ್ರೆ ಇಲ್ಲಿವರೆಗೆ ಒಂದು ದಿವಸಕ್ಕೆ 1,80,000 ಲೀಟರ್ ನಮ್ಮ ಬಳ್ಳಾರಿ ಮತ್ತು ರಾಯಚೂರು, ವಿಜಯನಗರ, ಕೊಪ್ಪಳ ಜಿಲ್ಲೆ ಒಕ್ಕೂಟಕ್ಕೆ ಬರ್ತಾ ಇದೆ. ಒಂದು ದಿವಸಕ್ಕೆ 3 ಲಕ್ಷ ದುಡ್ಡನ್ನ ಹಿಡಿದಿದ್ದಾರೆ. ಇಲ್ಲಿಗೆ 6 ಕೋಟಿ ಹತ್ತತ್ರ 6 ಕೋಟಿ ದುಡ್ಡನ್ನ ರೈತರಿಗೆ ಫಸ್ಟ್ ತಕ್ಷಣ ಜಾರಿ ಆಗಬೇಕು, ಕೊಡಲೇಬೇಕು. ಇನ್ನು ಸರ್ಕಾರ ಹಾಲಿನ ದರ ಏರಿಸಿ ರೈತರಿಗೆ ನೆರವಾಗಿ ನಿಂತಿದೆ. ಈಗ ಹಾಲು ಒಕ್ಕೂಟಗಳು ನಷ್ಟದಲ್ಲಿವೆ. ಲಾಭವಾದಾಗ ರೈತರಿಗೆ ನೆರವಾಗುವ ಕೆಲಸ ಆಗ್ತಿದೆ. ಆದ್ರೆ ಬಾಕಿ ಇರುವ 7 ಕೋಟಿ ಬಗ್ಗೆ ಒಮ್ಮೆಲೆ ಹೇಳೋದಕ್ಕೆ ಆಗಲ್ಲ ಅಂತ ಭೀಮಾನಾಯಕ್ ಹೇಳಿದ್ರು. ₹1 ಈಗ ಪ್ರಶ್ನೆ ಇಲ್ಲ. ಇಲ್ಲಿ ಈಗ 4 ರೂಪಾಯಿ ಮಾಡಿದೀವಿ. 1ನೇ ತಾರೀಕಿಂದ ಇವತ್ತು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡತಕ್ಕಂಥದ್ದು. 4 ರೂಪಾಯಿ ಕೊಡಬೇಕನ್ನೋದನ್ನ ಇವತ್ತು ತೀರ್ಮಾನ ಆಗಿದೆ ಸಚಿವ ಸಂಪುಟದಲ್ಲಿ. ಆ 4 ರೂಪಾಯಿ ಏಪ್ರಿಲ್ 1ರಿಂದ ನೇರವಾಗಿ ರೈತರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ಬಾಕಿ ಹಣ ನೀಡದಿರಲು ರಾಬಕೋವಿ ಹಾಲು ಒಕ್ಕೂಟ ನಿರ್ಧರಿಸಿದ್ದು ರೈತರನ್ನ ಸಿಟ್ಟಿಗೇಳಿಸಿತ್ತು. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.